ಯಲ್ಲಾಪುರ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಕಳೆದ ಒಂದು ವಾರದಿಂದ ವಿದ್ಯುತ್ ಅವ್ಯವಸ್ಥೆ ಖಂಡಿಸಿ ಬಿಜೆಪಿ ಪ್ರಮುಖರು ಹೆಸ್ಕಾಂ ಕಚೇರಿಗೆ ಭೇಟಿ ನೀಡಿ ಅಸಮಾಧಾನ ವ್ಯಕ್ತಪಡಿಸಿದರು. ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಪಟ್ಟಣದಿಂದಲೇ ನಿರಂತರ ವಿದ್ಯುತ್ ವ್ಯತ್ಯಯವಾಗ್ತಾ ಇದೆ. ಪ್ರತಿ ವರ್ಷ ಮಳೆಗಾಲದ ಪೂರ್ವದಲ್ಲಿ ವಿದ್ಯುತ್ ಲೈನ್ಗಳ ಮೇಲೆ ಬೀಳಬಹುದಾದಂತ ಮರಗಳ ಟೊಂಗೆಗಳನ್ನ ಕತ್ತರಿಸಲಾಗ್ತಾ ಇತ್ತು. ಆದರೆ ಈ ಬಾರಿ ಮಾಡದೇ ಇರುವುದರಿಂದ ಎಲ್ಲೆಡೆ ವಿದ್ಯುತ್ ಲೈನ್ ಮೇಲೆ ಮರ ಟೊಂಗೆಗಳು ಬೀಳ್ತಾ ಇದೆ. ವಿದ್ಯುತ್ ವ್ಯತ್ಯಯಕ್ಕೆ ಇದೇ ಪ್ರಮುಖ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಅನೇಕ ಕಡೆಗಳಲ್ಲಿ ಟೊಂಗೆಗಳನ್ನ ಕತ್ತರಿಸುವ ಕಾರ್ಯಕ್ಕೆ ಇಲಾಖೆಯೊಂದಿಗೆ ಗ್ರಾಮಸ್ಥರು ಸಹಕರಿಸುತ್ತಾರೆ. ಅರಣ್ಯ ಇಲಾಖೆ ಹಾಗೂ ಹೆಸ್ಕಾಂ ನಡುವೆ ಸಮನ್ವಯದ ಕೊರತೆಯಿಂದಾಗಿ ಆ ಕಾರ್ಯ ಆಗಿಲ್ಲ. ಜನ ವಿದ್ಯುತ್ ಇಲ್ಲದೆ ಸಮಸ್ಯೆ ಎದುರಿಸುವಂತಾಗಿದೆ ಎಂದು ದೂರಿದ್ರು. ಇನ್ನೆರಡು ದಿನಗಳಲ್ಲಿ ವಿದ್ಯುತ್ ಸಮಸ್ಯೆ ಪರಿಹಾರವಾಗದೇ ಇದ್ರೆ ಗ್ರಾಮೀಣ ಭಾಗದ ಜನತೆ ಹೆಸ್ಕಾಂ ಕಚೇರಿ ಎದುರು ಮಳೆಯಲ್ಲಿ ಪ್ರತಿಭಟನೆ ನಡೆಸಲಿದ್ದಾರೆ ಎಂದು ಎಚ್ಚರಿಸಿದ್ರು. ಬಿಜೆಪಿಯ ಮಂಡಲಾಧ್ಯಕ್ಷ ಪ್ರಸಾದ್ ಹೆಗಡೆ ಮಾತನಾಡಿ, ಹೆಸ್ಕಾಂನಲ್ಲಿ ಸಿಬ್ಬಂದಿ ಕೊರತೆ ಇದೆ. ಇರುವ ಸಿಬ್ಬಂದಿಯೇ ವಿದ್ಯುತ್ ವ್ಯವಸ್ಥೆಗಾಗಿ ಹೆಣಗಾಡುತ್ತಿರುವುದು ನಮ್ಮ ಅರಿವಿನಲ್ಲಿದೆ. ಆದ್ರೆ ಜನತೆ ಸಂಪರ್ಕ ಸೇವೆ ನೀಡಬೇಕಾದದ್ದು ಇಲಾಖೆಯ ಕರ್ತವ್ಯ. ಆ ನೆಲೆಯಲ್ಲಿ ಅರಣ್ಯ ಇಲಾಖೆ ಹಾಗೂ ಹೆಸ್ಕಾಂ ಸಮನ್ವಯ ಸಭೆ ನಡೆಸಿ ವಿದ್ಯುತ್ ಲೈನ್ಗಳ ಮೇಲೆ ಬೀಳಬಹುದಾದ ಟೊಂಕೆಗಳನ್ನ ಕತ್ತರಿಸಲು ಯೋಜನೆ ರೂಪಿಸಬೇಕು. ಗ್ರಾಮೀಣ ಭಾಗದ ಜನತೆ ಸಹಕರಿಸಲು ಸದಾ ಸಿದ್ಧರಿದ್ದಾರೆ ಎಂದರು. ಇದಕ್ಕೆ ಹೆಸ್ಕಾಂ ಎಇಇ ರಮಾಕಾಂತ್ ನಾಯ್ಕ್ ಪ್ರತಿಕ್ರಿಯಿಸಿ, ಈ ಬಾರಿ ಕೆಲವೆಡೆ ನಿರ್ವಹಣೆ ಕೈಗೊಂಡಿದ್ದೇವೆ. ಜೋರಾದ ಗಾಳಿ ಮಳೆಯಿಂದ ಸಮಸ್ಯೆ ಉಂಟಾಗ್ತಿದೆ. ಸಿಬ್ಬಂದಿ ಕೊರತೆಯು ನಮ್ಮ ಕಾರ್ಯನಿರ್ವಹಣೆಗೆ ತೊಡಕಾಗಿದೆ. ತಾಲೂಕಿನಾದ್ಯಂತ ವಿದ್ಯುತ್ ಸಮಸ್ಯೆ ಪರಿಹರಿಸುವಲ್ಲಿ ಪ್ರಯತ್ನಿಸುವ ಭರವಸೆ ನೀಡಿದ್ರು. ನ್ಯಾಯವಾದಿ ಗಣೇಶ್ ಪಾಟ್ನಾಕರ್, ಪ್ರಮುಖರಾದ ಕೆಟಿ ಹೆಗ್ಡೆ, ಸುಬ್ಬಣ್ಣ ಉದ್ದಾಬೈಲ್, ರವಿ ದೇವಾಡಿಗ, ಸೋಮೇಶ್ವರ್ ನಾಯ್ಕ್ ಇದ್ದರು. ಅದು ಇಲ್ಲ ಅಂದ್ರೆ ಯಾವ ಇಂಟರ್ನೆಟ್ ಆನ್ ಆಗುದಿಲ್ಲ, ಯಾವ ಫೋನ್ ವರ್ಕ್ ಆಗುದಿಲ್ಲ, ಯಾಕೆ ಸತ್ತು ಹೆಣ ಹೊಡ್ಲಿಕ್ಕೂ ಆಗುದಿಲ್ಲ, ಗುಂಡಿ ಹೊಡ್ಲಿಕ್ಕೂ ಆಗುದಿಲ್ಲ, ಮತ್ತೆ ಹಾಸ್ಪಿಟಲ್ ತಗೊಂಡು ಹೋಗ್ಲಿಕ್ಕೂ ಆಗುದಿಲ್ಲ. ಈ ಸಲ ನೀವು ಯಾಕೆ ಈ ಸಲ ಮೇಂಟೆನೆನ್ಸ್ ಮಾಡಲಿಲ್ಲ ಅಂತ ಅದು ನಮ್ಮ ಇವ್ರು ಕೇಳ್ತಾ ಇದ್ರು, ರಾಜ್ಯ ವಕ್ತಾರ ಕೇಳ್ತಾ ಇದ್ದಾರೆ. ಸಾಹೇಬ್ ಮಾಡಿದ್ದಾರೆ, ಬಟ್ ಇದಾಗಿಲ್ಲ, ಅಂದ್ರೆ ಸಫಿಷಿಯಂಟ್ ಯಾಕೆ ಮಾಡಲಿಲ್ಲ ಅಂತ ಈ ಸಲ ನಿಮ್ಗೆ ಅಟ್ಟಾಚಾರಕ್ಕೆ ಮಾಡಿದ್ದಾರೆ. ಅವರೇ ಮಾಡ್ತಾರೆ, ಜನ ನಿಂತ್ಕೊಂಡು ಮಾಡ್ತಾರೆ. ಇವಾಗ ಏನಾಗಿದೆ, ಈ ಲೈನ್ ಹೋಗಿ ಕೆಲಸ ಮಾಡೋರು ಡೆತ್ ಇದೆಲ್ಲ ಹೆಚ್ಚಿಗೆ ಆಗ್ತಿರೋದು. KMP ಅವ್ರ ಸಪೋರ್ಟ್ ಇಲ್ಲ ಅಂತ ಯಾರು ಮಾಡಿರ್ತಾರೆ, ಸಪೋರ್ಟ್ ಇದ್ರೆ ಮಾಡಿರ್ತಾರೆ. ಇವಾಗ ಇನ್ನೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೂ ಜವಾಬ್ದಾರಿ ಬರ್ತದೆ. ಈಗ ಮನೆ ಇಲ್ಲಿ ನೋಡಿ, ಹರಿಯಾಳ ಕ್ರಾಸಿಂಗ್ ಇದ್ರವರೆಗೆ ತಿರುವತ್ತಿವರೆಗೆ ದಿನಕ್ಕೊಂದು ಮರ ಬೀಳ್ತಾ ಇದೆ. ಯಾಕಂದ್ರೆ ಎಲ್ಲ ರೋಡಿಗೆ ಬಾಗಿದೆ. ಅದನ್ನ ಒಂದು ಟೊಂಗೆ ಕಟ್ ಮಾಡ್ಲಿಕ್ಕೆ ಆಗ್ತದೆ, ತುದಿ ಕಟ್ ಮಾಡಿ ಮರ ಉಳಿಸ್ಕೊಂಡ್ಬಂತು. ಈಗ ನಿಮ್ಮ ಮತ್ತು ಡಿಪಾರ್ಟ್ಮೆಂಟ್ನ ಕೋಆರ್ಡಿನೇಷನ್, ಈ ಮೇಂಟೆನೆನ್ಸ್ ನಮಗೆ ಈ ಕರೆಂಟ್ ಇರೋದು ನಮಗೂ ಟೈಮ್ ಆದರೆ ಈ ಸಲ ಸಮಸ್ಯೆಗಳೇ ಜಾಸ್ತಿ ಆಗಿದೆ. ಇಲ್ಲ ಅಂತಲ್ಲ, ಮೇಂಟೆನೆನ್ಸ್ ಇಂದ ಒಂದು 10% ದೂರದಿಂದ ಬಂದ ಬಿದ್ದಿರೋದು, ಗಾಳಿ ಜಾಸ್ತಿ ಸೆಮಿ ತಟ್ಟಿ ಬಿದ್ದಿರೋದು. ನಾವು ವರ್ಷ ಆಗಿದೆ, ನಾವು ಸುಮ್ಮನೆ ಜನ ನಮ್ಮ ಹತ್ರ ಬಂದಾಗ ನಾನು ಎಷ್ಟೋ ನಾವು ತಹಸೀಲ್ದಾರಿಗೆ ಮಾತಾಡ್ಬೇಕು, DFO ಮಾತಾಡ್ಬೇಕು. ಒಂದು ತುರ್ತಾಗಿ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಆಗಿ ನಮಗೆ ಕರೆಂಟ್ ಇದು ಟ್ಯಾಕ್ಸಿ ಕರೆಂಟ್ ನಾವು ಮೊನ್ನೆ ಲೆಕ್ಕ ಮಾಡಿ, ಯಾರೊಬ್ಬರು ಲೆಕ್ಕ ಮಾಡಿದ್ವಿ, ಒಂದು ದಿನಕ್ಕೆ 76 ಸರಿ ಕರೆಂಟ್ ಕೌಂಟ್ ಮಾಡಿದ್ದಾರೆ. ಒಂದು ದಿನಕ್ಕೆ ಎಷ್ಟು ಕರೆಂಟ್ ಹೋಗ್ತದೆ, ಒಂದು ದಿನ 76 ಅದು ಮುಗಿದೋಗ್ಬಿಟ್ಟಿತ್ತು. ಈಗ ನಮಗೆ ಭೇಟಿಯಾದ್ರು ತೊಂದರೆ ಇಲ್ಲ. ನಾವು ಲಾಸ್ಟ್ ಅಲ್ಲಿ ಏನಾದ್ರು ಮಾಡೋದು, ಸ್ವಲ್ಪ ಹಳ್ಳಿಯವ್ರಿಗೆ ಅಂತ ಮಾಡ್ತಾರೆ. 90% ಅಲ್ಲಿಂದಲೇ ನಾವೀಗ ನೀವು ಎಷ್ಟು ಹೇಳಿದ್ರು, ಅವರು ಇನ್ಚಾರ್ಜ್ ನನ್ಗೆ ಗೊತ್ತಿದೆ. ಇಲ್ಲಿ ಫುಲ್ ಯಲ್ಲಾಪುರ ಇನ್ಚಾರ್ಜ್, ಯಾವ ಬೇಕಾದ್ರೆ ಕೇಳಿ, ಫುಲ್ ಚಾರ್ಜ್ ಒಂದೇ ಕಡೆ ಇರುತ್ತೆ. ಅದು ಇಲ್ಲ ಅಂದ್ರೆ ಯಾವ ಇಂಟರ್ನೆಟ್ ಆನ್ ಆಗುದಿಲ್ಲ, ಯಾವ ಫೋನ್ ವರ್ಕ್ ಆಗುದಿಲ್ಲ, ಯಾಕೆ ಸತ್ತು ಹೆಣ ಹೊಡ್ಲಿಕ್ಕೂ ಆಗುದಿಲ್ಲ, ಗುಂಡಿ ಹೊಡ್ಲಿಕ್ಕೂ ಆಗುದಿಲ್ಲ, ಮತ್ತೆ ಹಾಸ್ಪಿಟಲ್ ತಗೊಂಡು ಹೋಗ್ಲಿಕ್ಕೂ ಆಗುದಿಲ್ಲ. ಈ ಸಲ ನೀವು ಯಾಕೆ ಈ ಸಲ ಮೇಂಟೆನೆನ್ಸ್ ಮಾಡಲಿಲ್ಲ ಅಂತ ಅದು ನಮ್ಮ ಇವ್ರು ಕೇಳ್ತಾ ಇದ್ರು, ರಾಜ್ಯ ವಕ್ತಾರ ಕೇಳ್ತಾ ಇದ್ದಾರೆ. ಸಾಹೇಬ್ ಮಾಡಿದ್ದಾರೆ, ಬಟ್ ಇದಾಗಿಲ್ಲ, ಅಂದ್ರೆ ಸಫಿಷಿಯಂಟ್ ಯಾಕೆ ಮಾಡಲಿಲ್ಲ ಅಂತ ಈ ಸಲ ನಿಮ್ಗೆ ಅಟ್ಟಾಚಾರಕ್ಕೆ ಮಾಡಿದ್ದಾರೆ. ಅವರೇ ಮಾಡ್ತಾರೆ, ಜನ ನಿಂತ್ಕೊಂಡು ಮಾಡ್ತಾರೆ. ಇವಾಗ ಏನಾಗಿದೆ, ಈ ಲೈನ್ ಹೋಗಿ ಕೆಲಸ ಮಾಡೋರು ಡೆತ್ ಇದೆಲ್ಲ ಹೆಚ್ಚಿಗೆ ಆಗ್ತಿರೋದು. KMP ಅವ್ರ ಸಪೋರ್ಟ್ ಇಲ್ಲ ಅಂತ ಯಾರು ಮಾಡಿರ್ತಾರೆ, ಸಪೋರ್ಟ್ ಇದ್ರೆ ಮಾಡಿರ್ತಾರೆ. ಇವಾಗ ಇನ್ನೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೂ ಜವಾಬ್ದಾರಿ ಬರ್ತದೆ.
ಈಗ ಮೊನ್ನೆ ಇಲ್ಲಿ ನೋಡಿ ಈಗ ಹಳಿಯಾಳ ಕ್ರಾಸಿಂಗ್ ಇದುವರೆಗೆ ತಿರುವತ್ತಿವರೆಗೆ ದಿನಕ್ಕೊಂದು ಮರ ಬೀಳ್ತಾ ಇದೆ. ಯಾಕಂದ್ರೆ ಎಲ್ಲ ರೋಡಿಗೆ ಬಾಗಿದೆ. ಅದನ್ನ ಒಂದು ಟೌನ್ಗೆ ಕಟ್ ಮಾಡ್ಲಿಕ್ಕೆ ಆಗ್ತದೆ, ತುದಿ ಕಟ್ ಮಾಡಿ ಮರ ಉಳಿಸ್ಕೋಬೇಕು. ಇದು ನಿಮ್ಮ ಮತ್ತು ಡಿಪಾರ್ಟ್ಮೆಂಟ್ನ ಕೋಆರ್ಡಿನೇಷನ್. ಈ ಮೇಂಟೆನೆನ್ಸ್ ನಮಗೆ ಈ ಕರೆಂಟ್ ಇರೋದು ನಾವು ಟೈಮ್ ಆಲ್ರೆಡಿ ಈ ಸಲ ಆ ಥರದ ಸಮಸ್ಯೆಗಳು ಜಾಸ್ತಿ ಆಗಿದೆ. ಇಲ್ಲ ಅಂತಲ್ಲ, ಮೇಂಟೆನೆನ್ಸ್ ಇಂದ ಒಂದು 10% ದೂರದಿಂದ ಒಂದು ಬಿದ್ದಿದೆ, ಗಾಳಿ ಜಾಸ್ತಿ ಸೆಮಿ ತಟ್ಟಿ ಬಿದ್ದಿದ್ದೀವಿ. ಈಗ ನಾವು ಪಕ್ಷ ಆಗಿದೆ, ನಾವು ಸುಮ್ಮನೆ ಜನ ನಮ್ಮ ಹತ್ರ ಬಂದಾಗ ನಾನು ಎಷ್ಟೋ ಜೊತೆ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.